ಹಾಯ್ ಎಲ್ಲರಿಗೂ ನಮಸ್ಕಾರ. ರಾಗು ಹನಿ ವರ್ಲ್ಡ್‌ಗೆ ಸ್ವಾಗತ. ಇವತ್ತು ಮನೇಲಿ ಈಸಿಯಾಗಿ ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕ್ಯಾರೆಟ್, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪೌಡರ್, ಸಕ್ಕರೆ, ತುಪ್ಪ, ಹಾಲಲ್ಲಿ ನೆನೆಸಿರೋ ಕೇಸರಿ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಕೋದ್ರಿಂದ ಕಲರ್ ಬರುತ್ತೆ. ಮನೇಲಿ ಏನಾದರೂ ಕೇಸರಿ ಇದ್ದರೆ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಕ್ಯಾರೆಟ್ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ತೊಳ್ಕೊಳ್ಳಿ, ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿ ಮಣ್ಣಿರುತ್ತೆ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು 2-3 ಸಲ. ನಾನು ವೀಡಿಯೋದಲ್ಲಿ ಒಂದೇ ಸಲ ತೋರಿಸಿದ್ದೀನಿ. ಕ್ಯಾರೆಟ್ನ ಆದಷ್ಟು ಸಣ್ಣ ತುರಿ ಬರೋ ಥರ ಗ್ರೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಮನೇಲಿ ಯಾವುದಿದೆಯೋ ಅದರಲ್ಲೇ ಗ್ರೇಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಸಣ್ಣಗೆ ಬರೋದ್ರಿಂದ ಬೇಗ ಬೇಯುತ್ತೆ ಅನ್ನೋದಷ್ಟೇ. ಇಲ್ಲಾಂದರೆ ಮನೇಲಿ ಯಾವುದಿದೆ ಅದರಲ್ಲೇ ಗ್ರೇಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಕ್ಯಾರೆಟ್ ತುರಿ 3 ಬೌಲ್ ಆಗುತ್ತೆ. 3 ಬೌಲ್ಗೆ ಅರ್ಧ ಬೌಲ್ ಸಕ್ಕರೆ ಸಾಕು. ತುಂಬ ಸ್ವೀಟ್ ಆಗುತ್ತೆ ಇಲ್ಲ ಜಾಸ್ತಿ ಹಾಕಿದ್ರೆ. ನೀವೇನಾದ್ರು ತುಂಬ ಜಾಸ್ತಿ ಸ್ವೀಟ್ ತಿಂತೀರಾ ಅಂತ ಅಂದರೆ 3/4 ಬೌಲ್ ಹಾಕ್ಕೊಳ್ಳಿ ಸಾಕು, ಅಷ್ಟೇ. ಇವಾಗ ಎಲ್ಲ ಮೆಜರ್ಮೆಂಟ್ ಮಾಡಿ ಇಟ್ಕೊಳ್ಳಿ. ನೀವು ಮಾಡೋಕ್ಕೆ ಬೇಕು ಅಂದರೆ ಈ ಥರ ಮೆಜರ್ಮೆಂಟ್ ಮಾಡಿ ಇಟ್ಕೊಳ್ಳಿ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತ ಅಂದರೆ. ಇಲ್ಲ ಅಂತ ಅಂದರೆ ಗೊತ್ತಾಗುತ್ತೆ ಅಂದರೆ ಹಂಗೆ ಮಾಡಿ. ಗ್ಯಾಸ್ ಹಚ್ಬಿಟ್ಟು ಒಂದು ದಪ್ಪಗಿರೋ ಪಾತ್ರೆನ ಇಟ್ಕೊಳ್ಳಿ. ದಪ್ಪಗಿರೋ ಪಾತ್ರೆ ಏನಕ್ಕೆ ಇಡಬೇಕು ಅಂದರೆ ತಳ ಹಿಡಿಬಾರ್ದು ಅಂತ ಅಷ್ಟೇ, ಟೇಸ್ಟ್ ಚೇಂಜ್ ಆಗುತ್ತೆ. 4 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಕ್ಯಾರೆಟ್ ಹಾಕ್ಕೊಳ್ಳಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೈ ಫ್ಲೇಮ್ ಇದ್ರೂ ಕಡಿಮೆ ಮಾಡ್ಕೊಳ್ಳಿ. ಕ್ಯಾರೆಟಲ್ಲಿರೋ ನೀರಂಶ ಹೋಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊತಾ ಇರಿ ಕೈ ಬಿಡ್ದಂಗೆ. ಬಿಟ್ಬಿಟ್ಟೆಲ್ಲ ಹೋಗಬೇಡಿ, ಹಂಗೆ ತಿರುಗ್ತಾ ಇರಿ ಹಂಗೇ. ಇದು ಹಾಲು ಮುಳುಗಷ್ಟು, ಕ್ಯಾರೆಟ್ ಮುಳುಗಷ್ಟು ಹಾಲು ಹಾಕಬೇಕು ನೀವು. ಇದೇ ಮೆಜರ್ಮೆಂಟು ಕ್ಯಾರೆಟ್ ಹಲ್ವಾಗೆ. ಈ ಥರ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ಚೆನ್ನಾಗಿರುತ್ತೆ ಮತ್ತು ನೀಟಾಗೂ ಬೇಯುತ್ತೆ ಕ್ಯಾರೆಟು. ಈ ಥರ ಒಂದು 10-15 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ. 10-15 ನಿಮಿಷ ಆಗಬೇಕು. ಅದು ಹಾಲೆಲ್ಲ ಇಂಗಬೇಕು ಅದರಲ್ಲೇ. 10-15 ನಿಮಿಷ ಆಗಿದೆ, ಈ ಥರ ಇದೆ. ಇನ್ನು ಹಾಲು ಕಡಿಮೆ ಆಗಿಲ್ಲ, ಫುಲ್ ಹಾಲು ಕಡಿಮೆ ಆಗಬೇಕು. ಫುಲ್ ಹಾಲಿನಂಶ ಫುಲ್ ಕಡಿಮೆ ಆದಮೇಲೆ ನಾವು ಶುಗರ್ ಹಾಕಬೇಕು. ಮತ್ತು ಇನ್ನೊಂದು 5-10 ನಿಮಿಷ ಬೇಯಿಸಿ ಈ ಥರ ಆಗಿರುತ್ತೆ. ಇವಾಗ ಶುಗರ್ ಹಾಕ್ಕೊಳ್ಳಿ. ಮತ್ತು ನೀರು ಬಿಟ್ಕೊಳ್ಳುತ್ತೆ ಶುಗರ್ದು ನೀರು ಬಿಟ್ಕೊಂಡು ನೀರೆಲ್ಲ ಸುಂಡೋಗಿ ಆಯಿಲ್ ಬಿಟ್ಕೋಬೇಕು. ಆ ರೀತಿ ಕ್ಯಾರೆಟ್ ಹಲ್ವಾನ ಬೇಯಿಸಬೇಕು. ಇನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ. ಇವಾಗ ಸ್ವಲ್ಪ ಕೇಸರಿನ ಹಾಲಲ್ಲಿ ನೆನೆಸಿದ್ದೀವಲ್ವ ಅದನ್ನು ಹಾಕ್ಕೊಂಡು ಮತ್ತೆ ತಿರುಗ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿಕೊಂಡು 4 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಅವಾಗ ತುಪ್ಪ ಎಲ್ಲ ಬಿಡುತ್ತೆ. ತುಪ್ಪ ಎಲ್ಲ ಬಿಟ್ಟಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಗೋಡಂಬಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಮತ್ತು ಅದು ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಸಣ್ಣ ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ಳಿ, ತುಪ್ಪದ ಒಗ್ಗರಣೆ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಕಟ್ ಮಾಡಿರೋ ಬಾದಾಮಿ, ಕಟ್ ಮಾಡಿರೋ ಗೋಡಂಬಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಕಪ್ಪಾಗುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಎಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಗೋಲ್ಡನ್ ಬ್ರೌನ್ ಬರೋ ತನಕ ಸಾಕು. ಕ್ರಿಸ್ಪಿ ಇರುತ್ತೆ ಅದೇನೆ. ಇಷ್ಟಾಗಿದೆ ಸಾಕು. ಇವಾಗ ಕ್ಯಾರೆಟ್ ಹಲ್ವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ. ಒಂದು 1/4 ಟೇಬಲ್ ಸ್ಪೂನ್ ಸಾಕು. ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬರುತ್ತೆ. ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಷ್ಟೊಂದೆಲ್ಲ ಟೇಸ್ಟ್ ಏನು ಚೇಂಜಸ್ ಏನಾಗಲ್ಲ. ಸ್ವಲ್ಪ ಮನೇಲಿದ್ದರೆ ಹಾಕಿ ಅಷ್ಟೇ, ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ಅಂತ ಅಷ್ಟೇ. ಸ್ವಲ್ಪ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ.
ನನಗೆ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಇಷ್ಟ ಆಗಲ್ಲ, ಅದರಿಂದ ನಾನು ಹಂಗೆ ವಾಶ್ ಮಾಡಿ ಹಾಕೋತಿದ್ದೀನಿ. ನಿಮ್ಗೇನಾದ್ರೂ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡೋದು ಇಷ್ಟ ಅಂತ ಅಂದರೆ ಗೋಡಂಬಿ ಬಾದಾಮಿ ಜೊತೆಗೇ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ದ್ರಾಕ್ಷಿ ವಾಶ್ ಮಾಡಿಬಿಟ್ಟು ಹಾಕೋತಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ತಿರುಗಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾರೆಟ್ ಹಲ್ವಾ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಮತ್ತು ಯಾವ್ಯಾವ ರೆಸಿಪಿ ಬೇಕು ಅಂತ ತಿಳಿಸಿ, ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.